ಹಾಯ್ ಹಲೋ ವೆಲ್ಕಮ್ ಟು ಅಮ್ಮೂಸ್ ಕಿಚನ್. ನಾನಿವತ್ತು ನಿಮಗೆ ಓರಿಯೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಓರಿಯೋ ಬಿಸ್ಕೆಟ್, ವೆನಿಲಾ ಐಸ್ ಕ್ರೀಮ್, ಶುಗರ್, ಮಿಲ್ಕ್. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನೀವು ಜಾರಿಗೆ ಬಿಸ್ಕೆಟ್ಸ್ ಹಾಕಿ, ನಂತರ ಅದಕ್ಕೆ ಬೇಕಾಗಿರುವಂಥ ಶುಗರ್ ಹಾಕ್ಕೊಳ್ಳಿ. ನಾನು 1 ಕಪ್ಪಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. 2 ಸ್ಪೂನ್ ಆರ್ 3 ಸ್ಪೂನ್ ಅಷ್ಟು ಶುಗರ್ ಹಾಕ್ಕೊಳ್ಳಿ. ನಂತರ ವೆನಿಲಾ ಐಸ್ ಕ್ರೀಮ್ ಸೇರಿಸ್ಕೊಳ್ಳಿ. 2 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್. ನಂತರ ಮಿಲ್ಕ್ 250 ml ಮಿಲ್ಕ್ ಹಾಕ್ಕೊಳ್ಳಿ. ಅದು 1 ಕಪ್ಪಿಗೆ ಆಗೋಷ್ಟು ನಾನು ಮಾಡ್ತಿದ್ದೀನಿ. 250 ml ಅಂದರೆ 1 ಕಪ್ ಆಗುತ್ತೆ. ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆ ಕ್ರೀಮಿ ಅನ್ನೋದು ಕೂಡ ನಿಮಗೆ ಗ್ರೈಂಡ್ ಆಗಬೇಕು. ಆ ಥರ 1 ಮಿನಿಟ್ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ 1 ಕಪ್ ತೊಗೊಂಡು ಅದಕ್ಕೆ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳಿ. ಹೀಗೆ ಡೆಕೋರೇಟ್ ಮಾಡಿಕೊಂಡು ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಿಲ್ಕ್ ಶೇಕನ್ನು ಇದ್ರ ಒಳಗೆ ಹಾಕ್ಕೊಳ್ಳೋಣ. ನಂತರ ಆ ಓರಿಯೋ ಬಿಸ್ಕೆಟ್ 1 ಬಿಸ್ಕೆಟ್ ಇಟ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಈ ಥರ ಹಾಕೋಣ. ನಂತರ ಫೈನಲಾಗೆ ಚಾಕ್ಲೇಟ್ ಸಿರಪ್ ತೊಗೊಂಡು ಮೇಲ್ಗಡೆ ಈ ಥರ ಡೆಕೋರೇಟ್ ಮಾಡ್ಕೊಳ್ಳಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದೇ ಥರ ಈಸಿ ರೆಸಿಪಿಗೋಸ್ಕರ ಅಮ್ಮೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.